ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಆರ್ಥಿಕವಾದಂಥ ಪತನ ಅಥವಾ ದುಡ್ಡು ಕಾಸಿನಲ್ಲಿ ಸಮಸ್ಯೆ, ಹಣದ ಅಭಾವ ಯಾವ ರೀತಿಯಲ್ಲಿ ನಾವು ಯೋಚನೆ ಮಾಡಬಹುದು? ನೋಡಿ, ಯೋಚನೆ ಮಾಡಲಿಕ್ಕೆ ಹೋದರೆ ಸಾವಿರಾರು ರೀತಿಯಾದಂಥ ಸಮಸ್ಯೆಗಳು ದುಡ್ಡು ಕಾಸಿನಲ್ಲಿ ಕಾಣಿಸುತ್ತೆ. ಯಾರಿಗಾರ ಸಾಲ ಕೊಟ್ಟು ಸಿಗಾಕೊಂಡೆ ಹಾಳು ಮಾಡ್ಕೊಂಡಿರ್ತೀರ, ಅಥವಾ ಬಿಸ್ನೆಸ್ ಅಂತ ಹೇಳಿ ಮಾಡಿ ನಷ್ಟ ಮಾಡ್ಕೊಬೋದು, ಅಥವಾ ನೀವೇ ಯಾವುದೋ ಒಂದು ನಿಮ್ಮ ಟೈಮ್ ಸರಿಗಿರೋದಿಲ್ಲ, ಸಾಲ ಮಾಡ್ಕೊಂಡ್ಬಿಡ್ತೀರ. ಆ ಸಾಲ ತೀರಿಸ್ತೀನಿ, ಸಾಲಕ್ಕೆ ಬಡ್ಡಿ ಬೆಳ್ಕೊಂಡು ಜೀವನ ಸಮಸ್ಯೆ ಮಾಡ್ಕೊಂಡ್ಬಿಡ್ತೀರ. ಮನುಷ್ಯ ಏನಂತಂದ್ರೆ ಎಲ್ಲೋ ಕೆಲಸ ಮಾಡ್ತಾನೆ, ಕಷ್ಟಪಡ್ತಾನೆ, ಬಿಸ್ನೆಸ್ ಮಾಡ್ತಾನೆ, ವ್ಯಾವಹಾರಿಕವಾಗಿ ಏನೇನೋ ಮಾಡ್ತಾನೆ. ತಾನು ಅಂದುಕೊಂಡಂತಹ ಮಟ್ಟದಲ್ಲಿ ಹಣದ ಒಂದು ಸ್ಥಿತಿಗತಿಗಳು ಸರಿ ಹೊಂದದೆ ಅತಂತ್ರ ಪರಿಸ್ಥಿತಿಗೆ ಬರ್ಬೋದು. ಅದೇ ರೀತಿಯಾಗಿ ಹಣದ ವಿಷಯವಾಗಿ ಕೆಲವೊಂದು ಮೋಸದ ಹೂಡಿಕೆಗಳಿಂದನೂ ಸಮಸ್ಯೆ ಮಾಡಿಕೊಳ್ಬೋದು. ಅದೇ ರೀತಿಯಾಗಿ ಹಣದ ಬಾಬ್ತುಗಳ ಒಂದು ಲೆಕ್ಕಾಚಾರ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ವಿನಿಯೋಗ ಮಾಡದೆ ಎಲ್ಲೆಲ್ಲೋ ಏನೇನೋ ಮಾಡಿ ಆರ್ಥಿಕವಾದಂತಹ ದಿವಾಳಿತನ ನಿಮಗೆ ಕಾಡ್ಬೋದು. ಇವೆಲ್ಲ ಸಹಸ್ರ ಕಾರಣಗಳು ಬರ್ಬೋದು ಹಣಕಾಸಿನ ಸಮಸ್ಯೆಗೆ. ಕೆಲವರು ಇರ್ತಾರೆ, ದುಡಿಯೋದೇ ಎಲ್ಲ ಆದರೂ ಹಣದ ಸಮಸ್ಯೆ ಇದೆ ಸ್ವಾಮಿ ಅಂತ ಫೋನ್ ಮಾಡ್ತಾರೆ. ದುಡಿದೇನೆ ಹಣ ಬರೋದಿಲ್ಲ, ದುಡಿದ್ರೆ ತಾನೆ. ಅದನ್ನು ಸ್ವಲ್ಪ ಅರ್ಥ ಮಾಡ್ಬೋದು. ನಿಮ್ಮ ಒಂದು ಮನಸ್ಥಿತಿ ದುಡಿಮೆಗೆ ಒಗ್ಗಬೇಕು, ಹಣಕಾಸಿನ ವಿಚಾರಕ್ಕೆ ಕೈ ಹಾಕಿ. ಈ ಸ್ಥಿತಿಯಲ್ಲಿ ನಾವು ನೋಡೋದಾದರೆ ದುಡ್ಡು ಕಾಸಿನ ವಿಚಾರದಲ್ಲಿ ಬಹಳಷ್ಟು ಅನಾನುಕೂಲ, ತೊಂದರೆ, ಸಮಸ್ಯೆಗಳು. ಈ ಹಣದ ದಾರಿದ್ರ್ಯ ಹೇಗೆ ಅಂದರೆ, ಯಾವುದೋ ಒಂದು ವಿಷಯಕ್ಕೆ ಬೇಕಾಗಿದೆ, ಅನಾರೋಗ್ಯನೋ ಅಥವಾ ಮನೆ ವಿಚಾರಕ್ಕೋ ಏನಕ್ಕೋ ಒಂದು ಹಣದ ವಿಷಯ ಬೇಕಾಗಿದೆ. ಆದಾಯ ಹಣ ಇಲ್ಲವೇ ಇಲ್ಲ. ಏನೋ ಒಂದು ಮಾಡ್ತೀನಿ ಅಂಥೇಳಿ ಇರೋಷ್ಟು ಹಣ ತೊಗೊಂಡ್ಬಿಟ್ಟು ಒಂದು ಅರ್ಧ ಮನೆ ಕಟ್ಬಿಡೋದು, ಅರ್ಧ ಮನೆ 5 ವರ್ಷ 10 ವರ್ಷ ಆದರೂ ಹಾಗೆ ಬಿದ್ದಿರುತ್ತೆ. ಆ ಮನೆ ಪೂರ್ಣ ಮಾಡಲಿಕ್ಕೆ ಆಗುತ್ತೆ. ಯಾಕೆ? ಹಣದ ಅಭಾವ. ಒಂದು ಒಳ್ಳೆ ರೀತಿಯಲ್ಲಿ ಏನೋ ಒಂದು ಮಾಡಬೇಕು, ಮನೆಗೆ ಏನೋ ಒಂದು ಸಾಮಾನು ತಂದು ಹಾಕಬೇಕು, ಹಣಕಾಸಿನ ತೊಂದರೆ. ಅದೇ ರೀತಿಯಾಗಿ ಏನೋ ನಿಮ್ಮ ಒಂದು ಪರಿಸ್ಥಿತಿ, ಮಕ್ಕಳು ಶಾಲೆ ಕಾಲೇಜು ಎಲ್ಲ ಪರಿಸ್ಥಿತಿ ಯೋಚನೆ ಮಾಡಿದ ಹಣಕಾಸಿನ ಅಭಾವ, ತೊಂದರೆ. ಸಾಕಷ್ಟು ಹಣದ ವಿಚಾರಗಳಾಗಿ ಬಾಬ್ತುಗಳು, ಲೆಕ್ಕಗಳು ಅಥವಾ ಹಣದ ಒಂದು ಪರಿಸ್ಥಿತಿ ಅತಂತ್ರವಾಗಿರತಕ್ಕಂಥ ಸ್ಥಿತಿ ಕಾಣ್ತಾ ಇರುತ್ತೆ. ಈ ಹಣಕಾಸಿನ ಪರಿಸ್ಥಿತಿ ಹೇಗೆ ಹದಗೆಟ್ಟಿರುತ್ತಂದರೆ, ನಿಮಗೆ ಇನ್ನೊಬ್ಬರು ಸಾಲನೂ ಕೊಡೋದಿಲ್ಲ, ಸಹಾಯನೂ ಮಾಡೋದಿಲ್ಲ. ಈ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಪ್ರಯೋಜನಕ್ಕಿಲ್ಲ, ಇವನಿಗೆ ಹಣ ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು ಒಂದು ಗುಲ್ಲು ಅಥವಾ ಸಾಮಾಜಿಕವಾಗಿ ಆ ಒಂದು ಪರಿಸ್ಥಿತಿಗೆ ತಂದಿರ್ತಾರೆ. ಅಪಪ್ರಚಾರಗಳಿಂದನೂ ಕೂಡ ಇಂಥ ಸಮಸ್ಯೆಗಳು ಆಗುತ್ತೆ. ಕೆಲವೊಬ್ರು ಒಳ್ಳೆ ಬಟ್ಟೆ, ಒಳ್ಳೆ ಮನಸ್ಥಿತಿ, ಒಳ್ಳೆ ವಿಚಾರ ನೋಡಿದ್ರೆ ಕೋಟಿಗೆ ಬದುಕಿರೋ ಥರ ಇರ್ತಾರೆ. ಆದರೆ ಕೈಯಲ್ಲಿ ಹಣ ಮಾತ್ರ ಇರೋದಿಲ್ಲ. ಯಾಕಂದರೆ ತೋರಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ಹೇಗೋ ಜೀವನನ ಮ್ಯಾನೇಜ್ ಮಾಡಬೇಕೆಂಬತಕ್ಕಂಥ ಅತಂತ್ರ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ. ಈ ರೀತಿಯಾದಂಥ ಹಣಕಾಸಿನ ಸಮಸ್ಯೆಗಳಿಂದ ಪಡೆದೇ ಇರತಕ್ಕಂಥ ನೀವು ಕೆಟ್ಟದಾಗಿರ್ತಕ್ಕಂಥ ಒಂದು ವಿಷಯ ಸ್ಥಿತಿನ ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರ್ತೀವಿ. ಈ ಸ್ಥಿತಿಗಳಿಂದ ಹೊರಗಡೆ ಬರಬೇಕು. ಆರ್ಥಿಕವಾದಂಥ ಒಂದು ದಿವಾಳಿತನ ತಪ್ಪಿಸ್ಬೇಕು. ಹಣಕಾಸಿನ ವಿಷಯವಾಗಿ ಗೆಲ್ಲಬೇಕು, ಮುಂದೆ ಹೋಗಬೇಕು. ಹಾಗೆ ಹಣಕಾಸಿನ ಅಡಚಣೆಗಳಿಂದ ಪಾರಾಗಬೇಕು. ಅದು ಎಂಥದ್ರೆ ಇರಲಿ, ಹೇಗೆ ಇರಲಿ, ಯಾವುದೇ ರೀತಿಯಲ್ಲಿ ಇರಲಿ. ಹೀಗೆ ನಾವು ನೋಡಿದ್ರ ಮಟ್ಟಿಗೆ ಈ ತಂತ್ರ ಪರಿಹಾರ ನಿಮಗೆ ಬಹಳ ಉಪಯುಕ್ತ ಆಗಿರುತ್ತೆ. ತಾವು ಈ ಪರಿಹಾರ ಮಾಡಿ ಖಂಡಿತವಾಗಿ ಹಣದ ಸಮಸ್ಯೆ, ಆರ್ಥಿಕವಾದಂಥ ಪತನ ಏನಾಗ್ತಾ ಇದೆ ಅದರಿಂದ ಹೊರಗಡೆ ಬಂದೇ ಬರ್ತೀರಂತ ವಿಶ್ವಾಸದ ಮಾತು. ಏನು ಮಾಡಬೇಕು ನೋಡಿ, ನೀವು ಮಾಡಬೇಕಾಗಿರ್ತಕ್ಕಂಥ 21 ಅರಳಿ ಎಲೆಯನ್ನು ತೆಗೆದುಕೊಳ್ಳಿ. 21 ಅರಳಿ ಮರದ ಎಲೆ, ಅರಳಿ ಗಿಡದ ಎಲೆ 21. ಇಂಗ್ಲೀಷಲ್ಲಿ ಪೀಪಲ್ ಟ್ರೀ ಅಂತ ಹೇಳ್ತಾರೆ ಇದಕ್ಕೆ. ಈ ಅರಳಿ ಎಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ. ಇದರಲ್ಲಿ ಅರಿಶಿನ ಅಥವಾ ಸಿಂಧೂರದಲ್ಲಿ ಬರೀರಿ. ಅರಿಶಿನದಲ್ಲಾದರೂ ಬರೀರಿ, ಸಿಂಧೂರದಲ್ಲಾದರೂ ಬರೀರಿ. ಯಾವುದು 21 ಅರಳಿಯ ಎಲೆಯ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ. ಹಾಗೆ ಆ ಸ್ವಸ್ತಿಕ್ ಚಿಹ್ನೆ ಬರೆದ ಮೇಲೆ ಅದರ ಪಕ್ಕದಲ್ಲೇ ಸ್ವಲ್ಪ ಒಂದು ಜಾಗ ನೋಡ್ಕೊಂಡು ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರವನ್ನು ಕೂಡ ಬರೀರಿ. ಶ್ರೀಂ ಈ ಬೀಜಾಕ್ಷರ ಮಂತ್ರವನ್ನು ಕೂಡ ಬರೀರಿ. ಹಾಗೆ
ಈ ನಾನು ಹೇಳುವಂತಹ ಈ ಮಂತ್ರವನ್ನು 108 ಬಾರಿ ಅದರ ಮುಂದೆ ಕುಳಿತುಕೊಂಡು ತಾವು ಪೂಜೆ ಮಾಡಿ ನಂತರ ತೋರಣದ ಸ್ವರೂಪ ಮಾಡಿಕೊಂಡು ಬಾಗಿಲು ಕಟ್ಟಿ. 21 ಅರಳಿ ಎಲೆಯನ್ನು ಬಾಗಿಲು ಕಟ್ಟುವಂಥದ್ದು ನೇಮ ಅಷ್ಟೇ. ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ, ಶ್ರೀಮ್ ಎಂಬತಕ್ಕಂತಹ ಬೀಜಾಕ್ಷರವನ್ನು ಬರೀರಿ, ಅದರ ಮುಂದೆ ಕುಳಿತುಕೊಂಡು ತಾವು ಈ ಮಂತ್ರವನ್ನು 108 ಬಾರಿ ಹೇಳಿ. ಮಂತ್ರ ಸ್ವರೂಪ ಹೀಗಿದೆ: ಓಂ ಕ್ಲೀಂ ಕ್ಲೀಂ ವಿತ್ತಗ್ರಹಣೆ ಧನಂ ಮೇ ದೇಹಿ ದೇಹಿ ಸ್ವಾಹ. ಇನ್ನೊಮ್ಮೆ ಹೇಳ್ತೀನಿ ನೋಡಿ: ಓಂ ಕ್ಲೀಂ ಕ್ಲೀಂ ವಿತ್ತಗ್ರಹಣಿ ಧನಂ ಮೇ ದೇಹಿ ದೇಹಿ ಸ್ವಾಹ. ಈ ಮಂತ್ರವನ್ನು 108 ಬಾರಿ ಹೇಳಿ ತದನಂತರವಾಗಿ ತೋರಣ ಸ್ವರೂಪವನ್ನು ಮಾಡಿಕೊಂಡು ಅಥವಾ ಮೊದಲೇ ತೋರಣ ಮಾಡಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಅಂದರೆ ಮುಖ್ಯ ದ್ವಾರಕ್ಕೆ ಶುಕ್ರವಾರದ ದಿವಸ ಕಟ್ಟಿ. ಹೀಗೆ ಕಟ್ಟೋದ್ರಿಂದ ಖಂಡಿತ ಆ ಧನಲಕ್ಷ್ಮಿ ಆಗಮನ ಆಗುತ್ತೆ. ಲಕ್ಷ್ಮಿಯ ಕೃಪಾ ಕಟಾಕ್ಷ ಮನೆಯಲ್ಲಿ ನಿಲ್ಲುತ್ತೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ಕಳೆಯುತ್ತೆ. ಆ ಮನೆಯಲ್ಲಿ ಪ್ರಭಾವಿತವಾಗುತ್ತೆ. ಅಂದರೆ ಈ ದೈವ ಪ್ರೇರಣೆ ಆಗಬೇಕು, ಅಂಥ ಒಂದು ಪ್ರಭಾವಳಿ ಕೂಡುತ್ತೆ. ಜೊತೆಗೆ ನೀವು ಹೋಗೋ ಕೆಲಸ, ಮಾಡೋವಂಥ ಕಾರ್ಯ, ಮನೆಯಲ್ಲಿ ತಂದಿಡೋ ದುಡ್ಡು ಎಲ್ಲವೂ ಕೂಡ ಉಳಿತಾಯ ಆಗುತ್ತೆ. ಬರೋವಂಥ ದುಡ್ಡು ಬರುತ್ತೆ, ಆರ್ಥಿಕವಾದಂಥ ಏಳಿಗೆ ಆಗುತ್ತೆ, ಹಣಕಾಸಿನ ದಾರಿದ್ರ್ಯ ತೊಲಗುತ್ತೆ, ಸಾಕ್ಷಾತ್ ಲಕ್ಷ್ಮಿಯ ಕೃಪೆ ಸಿಗುತ್ತೆ. ಧನಾತ್ಮಕವಾದಂತಹ ಒಂದು ವ್ಯವಸ್ಥೆನ ವೃದ್ಧಿ ಮಾಡಿಕೊಳ್ಳಲಿಕ್ಕೆ ಈ ಒಂದು ತಂತ್ರನ ಮಾಡ್ಬೋದು. ಶುಕ್ರವಾರ ದಿವಸ ಅರಳಿ ಎಲೆಯಲ್ಲಿ ಈ ತೋರಣ ಕಟ್ಟಿ. ಖಂಡಿತ ಶುಭ ಆಗುತ್ತೆ, ಖಂಡಿತ ಫಲ ನೀಡುತ್ತೆ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಹಣಕಾಸಿನ ದಾರಿದ್ರ್ಯ ದೂರ ಆಗುತ್ತೆ. ಮಾಡಿ ಶುಭವಾಗುತ್ತೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.